Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumors, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಹಳ್ಳಿ ಕಡೆ ಬಿಂಗಿಕೊಪ್ಪ ಅಂತ ಹೇಳಿತ್ತು. ಅಲ್ಲಿಂದ ಇಲ್ಲಿ ಬ್ರಿಟಿಷರು ಇದ್ರು. ಬ್ರಿಟಿಷರು ಆಯ್ಕೆ ಮಾಡ್ಯಾರ. ಬ್ರಿಟಿಷರು ಏರಿಯಾ ಆಮ್ಯಾಗ ನೂಲಿಗೆ ಅಂತಿದ್ರು ಅಲ್ಲಿದ್ದಾಗ. ಇಲ್ಲಿ ಬಂದಿಂದ ನೂಲಿಗೆ ಅಂತೇಳಿ ಹೆಸರಿಟ್ಟ, ನೂಲೋವಿ ಅಂತೇಳಿ. ಬ್ರಿಟಿಷರಾಯ ಅಲ್ಲಲ್ಲಿ ಹದ್ದಿಗೆ ಶಿಲ್ಪೆಗಳು ಅದಾವ. ಇದ್ರ ಮುಖಾಂತರ ಒಂದು ಸ್ವಲ್ಪ ಧಾರವಾಡದಿಂದ ವಿವಿಧ ಇಲಾಖೆದವ್ರು ಬಂದಿದ್ದರು, ಇತಿಹಾಸ ಇಲಾಖೆದವರು. ಅವ್ರು ಕರ್ಕೊಂಡು ಅಡ್ಡಾಡಿದ್ವಿ ನಾವು ಎಲ್ಲ ಏರಿಯಾ ತೋರಿಸಿದ್ವಿ.
2024ರ ಪ್ರಯುಕ್ತ ನೂಲಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದು ದಿನ 19/7/2024ರಿಂದ ದಿನ 25/7/2024ರವರೆಗೆ ಆಯುರ್ಗ್ರಾಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಯುರ್ವೇದ ಪ್ರವಸ್ತಾರಂ ವಂದೇ ಪೀಯೂಷದಾಯಕಂ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಕಲ್ಪದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಏನೋ ಕಾಲೇಜ್ ಐತಿ ಹೇಳಕ್ಕಂತ ಬಂದಿರೋ ಅವ್ರದ್ದು ರುಟೀನ್ ಇರ್ತದೆ ಹೇಳಕ್ ಬರ್ತಾರೆ. ಆದ್ರೆ ನಮಗೆ ಯೂಸ್ ಭಾಳ ಆಗ್ತೈತಿದು. ಅದ್ರದ್ದು ಎಲ್ಲ ಸದುಪಯೋಗ ಬಂದು ನಾವು ಅದ್ರದ್ದು ಉಪಯೋಗ ತಗೊಳ್ಳೋಣ ಅಂತೇಳಿ ಅವ್ರಿಗೆ ನಾನು ನಮ್ಮ ನೂಲಿ ಗ್ರಾಮದ ವತಿಯಿಂದ ಈ ಕಾಲೇಜಿನ ಸಿಬ್ಬಂದಿ ಮತ್ತು ಎಲ್ಲ ಸ್ಟಾಫಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಬೇಕು ನಮಗೆಲ್ಲ. ಆರೋಗ್ಯ ದೃಷ್ಟಿಯಿಂದ ಎಷ್ಟು ಕಾರ್ಯಕ್ರಮಗಳು ಮಾತ್ರ ಸಾಲದೆ ಈಗಿನ ಜನದಾಗ. ಮನುಷ್ಯ ಯಾವಾಗಿಲ್ಲಿ ಉತ್ಪತ್ತಿ ಅನ್ನೋ ಭೂಮಿ ಮೇಲೆ ಅವಾಗಿಂದ ದೇವರನ್ನು ಕಟ್ಟ ಕಳಿಸ್ಬಿಟ್ಟ. ಯಾಕೆ ಹೇಳು? ಅದಕ್ಕೆ ಸಂಬಂಧ ಧನ್ವಂತರಿ ದೇವರು ಅಂತ ಹೇಳಿ ಆಯುರ್ವೇದದಲ್ಲಿ ವಿಷ್ಣು, ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರು 3 ಜನ ಇದ್ದೇ ಇದ್ದಾಗ ಅದ್ರ ಜೊತೆಗೆ ಅಗದಿ ಒಂದು ಸ್ಪೆಷಲ್ ಆಗಿ ನೀವು ನೋಡಿದ್ರೆ ಕೈಯಲ್ಲಿ ಕಳಸ ಹಿಡ್ಕೊಂಡು ಆಯುರ್ವೇದ ನೋಡ್ರಿ ಅಜ್ಜಾರ್ ಹೇಳಕತ್ತಾರ. ಅವರು ಒಂದು ಕಳಸದಾಗ ಏನೈತಿ? ಅಮೃತ ಐತಿ. ಏನ್ ಅಮೃತ? ಅಮೃತ ಐತೆ ಐತೆ. ಸೊ ಇವ್ರನ್ನ ನೀವು ಹಿಡ್ಕೋಬೇಕು. ಅವ್ರ ಬಗ್ಗೆ ಅವ್ರಿಗೆ ಏನ್ ಗೊತ್ತಿದೆ ಐಡೆಂಟಿಫಿಕೇಶನ್, ಅದನ್ನ ನೀವು ಡಾಕ್ಯುಮೆಂಟೇಶನ್ ಮಾಡಬೇಕು ಅಂತ ನಮ್ಗೆ ತೆಗೆದವ್ರು ಪರಿಚಯ ಅದ. ಶತಾವರಿ ಗ್ಯಾಸ್ ಟ್ರಬಲ್ ಅದಕ್ಕೆ ಏನಂತಾರ ಸೋನಾಮುಖಿ ಅಂತಾರೆ. ಸೋನಾಮುಖಿ ಪೌಡರ್ ಒಂದು ಚಮಚೆ ನೀರಾಗ ಹಾಕಿ ಕುಡಿದ್ಬಿಟ್ರೆ ಗ್ಯಾಸ್ ಅಮೃತ ಸತ್ವ, ನರಗಳ ಶಕ್ತಿ ಕಡಿಮೆ ಆದಾಗ ಅಮೃತ ಸತ್ವ, ನರಗಳ ಮಾನವರ ದೇಹದೊಳಗಿರುವ ನರಗಳು ಸಂಖ್ಯೆ ಎಷ್ಟು ದೊಡ್ಡ ನರ ಅಂತ ಹೇಳ್ತೇನೆ ನಾನು. ನಿಮ್ಮ ಮಾಹಿತಿ 12. ಈ ಭಾಗ 6, ಈ ಭಾಗ 6. ಕ್ರಿಯೆ ಪೋಷಕಗಳಿಗೆ ಗಟ್ಟಾದ್ರೆ ಚೆನ್ನಾಗಿ ನೀರು ಬರ್ತಾವೆ. ಚಲೋ ರೀ. ಆನಂತರ ಸರ್ಜರಿ ಅಂದ್ರೆ ಉಗುದ್ರಿ ಇದಕ್ಕೆ ಇಂಜೆಕ್ಷನ್ ಹೋಗೋದಿಲ್ಲ, ಇದಕ್ಕೆ ಹೋಗೋದಿಲ್ಲ. ಆ ತಪ್ಪಳ ಹಿಂಡಿಬಿಟ್ರೆ ಕಿವಾಗ ಆ ಆಯುರ್ವೇದಿಕ ಹಿಂಡಿಬಿಟ್ರೆ ಜಾಳ ಆಗ್ಬಿಡ್ತದೆ. ಆಗ
और ज़्यादातर क्योंकि इंसान जब अस्वस्थ होता है जब उसका मानसिक से दबाव पड़ता है। यार बहुत अच्छा लगा, लेकिन ये हम लोग को प्रॉब्लम है कि ठंडे दिन आपका बंद है। हमको ठंडे दिन टाइम है और बाकी का दिन हम लोग को टाइम नहीं है। हम लोग बहुत सोचते हैं जहाँ कि उधर चेकअप करेंगे कि कोई दवाई खाएंगे, वो तो हो नहीं पाएगा। हम एक्सरसाइज बोला ना, वो डेली प्रैक्टिस करना। हाँ, वो 2 एक्सरसाइज बताया ना आपको, उसके बारे में साम्यं प्रकृतिरुच्यते स्वसंततम् आरोग्यं ಯೋಗ ಎಷ್ಟು ಜನ ಮಾಡ್ತಿದ್ದೀರಿ? ಯಾರು ಮಾಡಲ್ಲ? ನೀವು ಮಾಡ್ತೀರಾ? ಏನು ಮಾಡ್ತೀರಾ? ಇವತ್ತು ಯೋಗ ಮಾಡ್ತಿದ್ದೀರಾ? ಕಣ್ಣುಚ್ಚಿ ಕಾನ್ಸಂಟ್ರೇಟ್. ಮಾಡಿ 5 4 3 ನೆಲ ಟಚ್ ಮಾಡಿ ಅಥವಾ ಕಾಲ್ ಟಚ್ ಮಾಡಿ, ಟ್ರೈ ಮಾಡಿ. ಎಲ್ಲರೂ ಟಚ್ ಮಾಡಿ. And the count of 5 4 3 2 1 slowly. ಬೇರೆ ಕಡೆ ಹೋಗಿ ಯಾವ ತರ ಪ್ರಾಣಿ ಬಾಯಿ ಹಾಕೋದು ಅವಕ್ಕೆ ಮತ್ತೆ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೆ ನೀವು ಪೇಪರ್ ಸುತ್ತಿ ಹೋಗ್ತದ, ಪೇಪರ್ ಮೇಲೆ ಒಂದು ಕೆಂಪು ಕಲರ್ದು ಮಾಸ್ಕ್ ಮಾಡಿ ಸುತ್ತಿ ಹೋಗಿಬೇಕು. ನೀಟಾಗಿ ಇದು ಮಾಡ್ತಾರೆ. ಈ ರೀತಿ ಬಿಸಿ ನೀರು ಮಾಡ್ತಾರೆ. ಸುತ್ತಿದ್ರು ಅಷ್ಟೇ ಎಲ್ಲಿ ಕೊಡ್ತಾರೆ? ಹಿಂಗ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ ಈಗ ರಕ್ತ ಅದು ಬರ್ತಿರ್ತೈತಲ್ಲ, ಯಾವ ರೀತಿಯಾದಂಥ ಪರ್ಫೆಕ್ಟ್ಸ್ ಅಲ್ಲಿ ಎಲ್ಲೂ ಯೂಸ್ ಮಾಡಬಾರ್ದು. ಓಕೆನಾ? ದಿನ ಸ್ನಾನ ಮಾಡಬೇಕು, ದಿನ ನೀಟಾಗಿ ಇರಬೇಕು. ನೆಕ್ಸ್ಟ್ ಮೊದಲಿನ ಕಾಲದಾಗ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು ಮೊದಲಿನ ಕಾಲದಾಗ ಸ್ನಾನ ಮಾಡಬಾರ್ದು ಅಂತ? ಯಾಕೆ ಗೊತ್ತಾ? ಬೆಳಿಗ್ಗೆ ಏಳುವ ಸಮಯ ಆಗ್ತಾ ಇದೆ. ನೀವು ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ? ಆರೋಗ್ಯ ಬಗ್ಗೆ ತಿಳಿಸ್ಬೇಕಲ್ಲಿ. ನೀವು ಆಯುರ್ವೇದ ಗೊತ್ತಲ್ಲ? ಆ ಆಯುರ್ವೇದ ಬಗ್ಗೆ ಆಯುರ್ವೇದ ಅಂದ್ರೆ ಏನಂದ್ರೆ ಹೇಗೆ ನೋಡು? ಹಾ? ಎಷ್ಟು ಜನ ಗೊತ್ತಾ ಆಯುರ್ವೇದ? ಏನು ಆಯುರ್ವೇದ? ನೋಡಿ ಅದು ಕರೆಕ್ಟ್ ಇದೆ ನೋಡಿ. ಮತ್ತೆ ಆಯುರ್ವೇದ ಅಂದ್ರೆ ಎಷ್ಟು ಜನ ಗೊತ್ತಿತ್ತು ಆಯುರ್ವೇದ ಬಗ್ಗೆ? ಏನು ಗೊತ್ತಿದೆ ಆಯುರ್ವೇದ? ಗಿಡಮೂಲಿಕೆಯಿಂದ ಔಷಧಿಯನ್ನು ತಯಾರಿಸುವುದು. ಅಂದ್ರೆ ಮತ್ತೆ ಗೊತ್ತಿಲ್ಲ. ಹೇಳ್ತಾ ಈ ಮಾತಾಡಿ. ಮೊದಲು ಅಲ್ಲ ಮಾಡೋದು. ಗೊತ್ತೈತಿ ತಲೆ ಹೋಗ್ತೈತಿ, ಕಣ್ಣು ಹೋಗ್ತೈತಿ, ಆದಾಕತಿ, ಈಗಾಕತಿ ನೀವೇ ಹೇಳಿದ್ರಿ, ನಾ ಏನಿಲ್ಲ, ನೀವೇ ಹೇಳಿದ್ದ. ಅಷ್ಟೆಲ್ಲ ಗೊತ್ತಿತ್ತು ಮಕ್ಕಳು ನೀವು ಫೋನ್ ಯೂಸ್ ಮಾಡ್ತೀರಿ ಅಂತಂದ್ರೆ
ನೀವೆಲ್ಲ ಕೇಳಿದ್ರಿ ಆಯುರ್ವೇದದ ಬಗ್ಗೆ ಮಾನಸಿಕ ಆರೋಗ್ಯ ಹಾಗೂ ದುಶ್ಚಟಗಳು, ಅದರ ಪರಿಣಾಮಗಳು ಹಾಗೂ ನೀವು ಯಾವ ರೀತಿ ದಿನಚರ್ಯನ ಫಾಲೋ ಮಾಡಬೇಕು ಅದೆಲ್ಲ ಹೇಳ್ತೀವಿ ಇಷ್ಟೊತ್ತನ. ನಮ್ಗೆ ಇಷ್ಟೊತ್ತನ ನನ್ನ ಹೆಸರು ಕೌಶಲ್ಯ ಗೋರುಡಿ, SDRF ಹೈಸ್ಕೂಲ್. ನಮ್ಮ ಶಾಲೆಗೆ ಆಯುರ್ಗ್ರಾಮದ ಟೀಮ್ ಬಂದಿದ್ರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಈ ದಿನಚರಿ ಹೇಗೆಲ್ಲ ಹೇಳ್ಕೊಟ್ರು, ನಮ್ಮ ಆರೋಗ್ಯ ಹೇಗೆಲ್ಲ ಕಾಪಾಡ್ಬೇಕಂತೆಲ್ಲ ಹೇಳ್ಕೊಟ್ರು. ನನಗೆ ತುಂಬ ಇಷ್ಟ ಆಯಿತು. ನನ್ನ ಹೆಸರು ಬಸವರಾಜ್ ಅರಸಾಲಿ. ನಾನು 9ನೇ ತರಗತಿ ವಿದ್ಯಾರ್ಥಿ. ನನ್ನ ಶಾಲೆ ಹೆಸರು SDR ಹೈಸ್ಕೂಲ್ ನೋಡ್ವಿ. ನಮಗೆ ವರುದಿಂದ ಆಯುರ್ಗ್ರಾಮದವರು ಪ್ರೋಗ್ರಾಮನ್ನು ಹಾಕಿಕೊಂಡಿದ್ರು. ಅವ್ರು ಏನೇನು ಹೇಳಿದ್ರು ಅಂದರೆ ನಮಗೆ ಬೆಳಿಗ್ಗೆ ಬೇಗ ಎದ್ದು ಓದೋದನ್ನು ಬರೆಯೋದನ್ನು ಮತ್ತು ದುಶ್ಚಟಗಳಿಂದ ದೂರ ಇರಬೇಕು ಮತ್ತು ವ್ಯಾಯಾಮಗಳನ್ನ ಮಾಡಬೇಕು. ವ್ಯಾಯಾಮದಿಂದ ನಮಗೆ ಕಾನ್ಸಂಟ್ರೇಷನ್. ಹೆಸರು ಪ್ರೀತಮ್ ಗಂಗಾಧರ್ ತಲಗಟ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು SDR ಹೈಸ್ಕೂಲ್ ನೂಲ್ವಿ. ಆರ್ಯಗ್ರಾಮದಿಂದ ಬಂದಿದ್ದರು. ಅವರು ನಮಗೆ ಯೋಗ ಮತ್ತು ಆಯುರ್ವೇದಿಕ್ ಬಗ್ಗೆ ಹೇಳಿದರು. ಅದರಿಂದ ನಾವು ಕಲಿತಿದ್ದೇವೆ. ಅದು ಆಯುರ್ವೇದಿಕ್ ಎಂದರೆ ಗಿಡಮೂಲಿಕೆಯಿಂದ ಮಾಡುತ್ತಾರೆ. ಬಲ ಒಳ್ಳೆಯಿಂದ ನಿಧಾನ ಕುಸರನ್ನ ಒಳಗೆ ತಗೊಳ್ಳಿ. ಎಡಕ್ಕಿಂತ ನಿಧಾನಕ್ಕೆ ನಿಧಾನಕ್ಕೆ ಬಿಡ್ರಿ. ನಮ್ಮ ಎಲ್ಲ ರಂಧ್ರಗಳು ಎಲ್ಲ ವೈಬ್ರೇಟ್ ಆಗಿ ನಮ್ಮ ಬ್ರೈನಿಗೆ ಒಂಥರ ರಿಫ್ರೆಶ್ಮೆಂಟ್ ಸಿಗ್ತೈತಿ. ಏನಪ್ಪ ಹೆಂಗ್ ಮಾಡೋದಪ್ಪ ಅಂತಂದ್ರೆ ಕೈ ಬಟ್ಟು ನೋಡ್ಕೊರಿ ಒಂದ್ಸಲ. ಹೆಂಗ್ ಮಾಡಿದ್ರಿ ನೋಡ್ರಿ, ಬಟ್ ನೋಡ್ರಿ, ತೊಡಿ ಮೇಲೆ ಇಟ್ಕೋರಿ. ಹಿಂಗ್ ಮಾಡಿ ಸೀದಾ ಹಿಂಗ್ ತೊಡಿ ಮೇಲೆ ಬಿಡ್ರಿ. ಮತ್ತೆ ಪೂರಕ ಮತ್ತೆ ಕಡೆಯಿಂದ ತಗೊಳ್ಳಿ. ಕೋಶಗಳು ಎಲ್ಲ ಸೆಟ್ಲ್ ಆಗಿಬಿಟ್ರೆ ಶಾಂತಿ ವಾತಾವರಣ, ಕೈ ಹಗರಾದು, ಪ್ರಕೃತಿ ಆರಾಮ ಅನಿಸ್ತು. ಇಷ್ಟೆಲ್ಲ ಪ್ರಕೃತಿ ಒಳ್ಳೆಯದಾಗತ್ತೆ. ಇದು ಮಾಡೋದಿಲ್ಲ ದಿನ ಮಾಡಿ ಇಲ್ಲಿ ಮಠ ಮಾಡ್ತಿದ್ರೆ ಇನ್ನು ಮಾಡ್ಬೇಕು. ಮನುಷ್ಯ ಭಾಳ ಸಮಾಧಾನ ಆಗತ್ತೆ, ಒಳ್ಳೇದಾಗತ್ತೆ, ಚಲೋ ಆಗತ್ತೆ, ಸಮಾಧಾನ ಆಗತ್ತೆ. ಪ್ರತಿ ನಾವು ಏನೋ ಊಟ ಮಾಡಿ
ಬಿಟ್ಟೈತಿ ಮ್ಯಾಲೆ ಕೆಳಗ ಎಲ್ಲ ಕಡೆ ಎಷ್ಟೈತಿ ಅಂತ ನಾನು ಹೇಳೋ ಧ್ವನಿ ಮೇಲೆ ನಿಮ್ದು ಏಕಾಗ್ರತೆ ಎಷ್ಟೈತಿ ಅಂತ ಗೊತ್ತಾಗುತ್ತೆ ಇದ್ರೊಳಗೆ. ಅದು ಆ ಇಂಟೆನ್ಷನ್ ಇಟ್ಕೊಂಡು ನಾವು ಈ ಗೇಮ್ ಆಡ್ತಾ ಇರ್ತೀವಿ. ಇದನ್ನ ಆಯುರ್ವೇದ ಒಳಗೆ ಇಂದ್ರಿಯ ಮತ್ತು ಮಾನಸಿಕ ತಲೆ, ಭುಜ, ಕಾಲು, ತಲೆ, ಕಣ್ಣು, ಕಿವಿ, ಕಪ್ಪು. ಶೀತದಲ್ಲಿ ನೀವು ಹೆಂಗ ತಣ್ಣೀರಲ್ಲಿ ನೆನೆ ಇಡ್ತೀರಲ್ಲ ಹಂಗ ಫಾಂಟಾದಾಗ ಒಂದ್ ರಾತ್ರಿ ಬಿಸಿನೀರಲ್ಲಿ ನೆನೆ ಇಡ್ಬೇಕು. ಅಲ್ಲಿ ನೀವು 6 ಪಟ್ಟು ನೀರ್ ಹಾಕಿದ್ರಲ್ಲಿ ಇಲ್ಲಿ 4 ಪಟ್ಟು ನೀರ್ ಹಾಕ್ಬೇಕು. 4 ಪಟ್ಟು ನೀರ್ ಹಾಕಿ ಇಡೀ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಅದನ್ನ ನೀಟಾಗಿ ಬಳಸಿ ಸೋಸಿ ಕುಡಿಬೇಕು. ಇದಕ್ಕ ಫಾಂಟಾ ಅಂತ ಹೇಳ್ತಾರೆ. समुत्तिष्ठं पित्तं रक्तं प्रपद्यते सत्यो नित्वात् प्रपन्नं च वर्धते तत् प्रदूषयत् ಅಂದ್ರೆ ಯಾವ್ದಾರ ದೇವರ ಆರಾಧನೆ ಏನಾದ್ರು ಮಾಡ್ತೀವಿ. ಫ್ರೈ ಮಾಡ್ಬೇಕು ನೀವು. ಎಷ್ಟು ಹಾಕಿದ್ರೆ ಅಷ್ಟು ನೋಡಿ. ಮಂಡಿಗೆ ಹಚ್ಚಿದ್ರೆ ಅತ್ಯುತ್ತಮ. ಇವತ್ತು ಹಾಕಿದ್ರು ನೋಡ್ರಿ, ಅತ್ಯುತ್ತಮ. ಎಷ್ಟು ಹಾಕಿದ್ರೆ ಎಷ್ಟು ಮಾಡಿ. ಅದು A ಪ್ಲಸ್ ಇದು A. ಏನು ಶ್ವಸನ ಕ್ರಿಯೆಯಿಂದ ಪೂರಾ ಕ್ಲಿಯರ್ ಆಗ್ತೈತಿ, ಎಲ್ಲ ಶುದ್ಧಿ ಆಗ್ತೈತಿ.
अमृत कलश हस्ताय सर्व आमय विनाशनाय
ಗೊತ್ತಿಲ್ಲ ಡಾಕ್ಟರ್ ಮೆಡಿಸಿನ್ ಬರೆಯಂಗಿಲ್ಲ. ಮೆಡಿಸಿನ್ ಬರೆಯೋದು ಯಾಕಪ್ಪ ಅಂತಂದ್ರೆ ಕೂಸು ಬರೀಲಿ ಅಂತಲ್ಲ, ಕೂಸು ಬೆಳೀತಾ 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 ತಾಯಿ ಕಡೆಯಿಂದ ಜಾಸ್ತಿ ರಕ್ತ ಕೇಳ್ತದೆ, ತಾಯಿ ಕಡೆಯಿಂದ ಜಾಸ್ತಿ. ಬಟ್ ಆದ್ರೂ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಕೆಲವು ಕಡೆ ಈ ಪಟ್ಟಣಗಳನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾರಲ್ಲ, ನಾವು ಅದೇ ಆ ಇನ್ಫ್ಲೂಯೆನ್ಸ್ ನೀವು ಯಾಕಂದ್ರೆ ಮಾವಿನಹಣ್ಣು ಹೆವಿ ಡೈಜೆಷನ್ ಬಹಳ ಕಷ್ಟ ಮಾಡ್ತಾರೆ. ಚೆನ್ನಾಗಿ ಬೆಳೆಸಿ ನಾವು ಚೆನ್ನಾಗಿ ಡೆಲಿವರಿ ಮಾಡಿಕೊಟ್ಟು ಉದಾಹರಣೆ ಬೇಕಾಗುತ್ತೆ. ಸೊ ನಮಗೇನು ಅಂತಂದ್ರೆ ನಿಮ್ಮ ಸಮೀಪಕ್ಕೆ ನಾವಿದೆ, ಇಲ್ಲಿಂದ ಎಷ್ಟು ದೂರ ಬರೋದು 18 ಕಿಲೋಮೀಟರ್ 15 20 ಕಿಲೋಮೀಟರ್ ದೂರದೊಳಗೆ ನಿಮ್ಗೆ ಏನೇ ತೊಂದರೆಗಳಿತ್ತು ನಾವು ಮುಗಿಸ್ಬೇಕಾಗ್ತದೆ. ನಿಮ್ದು ಕೆಲಸ ಏನು ಅಂತಂದ್ರೆ ನೀವು ಮನಸ್ಸಿನ ದೃಢ ನಿರ್ಧಾರ ಮಾಡಿ ಆಮೇಲೆ ಅದೇ ರೀತಿ ಡೆಲಿವರಿ ಮಾಡ್ಕೊಳ್ತಾರೆ. ಡೆಲಿವರಿ ಚಾರ್ಜ್ ಫೆಸಿಲಿಟೀಸ್ ಹೋಗೋದು ಕಣ್ಣು ಇವೆಲ್ಲ ಏನು ಇಂದ್ರಿಯಗಳು. ಏನ ಚಾಕ್ಲೇಟ್ ಕೊಡ್ತೇವೆ ನಾವು, ಚಾಕ್ಲೇಟ್ ಕೊಡಕ್ಕ ಚಾಕ್ಲೇಟ್ ಬೇಡ ಬೇಕೇನಾ? ಇಲ್ಲಿ ಹೋಗಿ ಬರ್ತಿದಾರ ನಾವು ಏನ್ ಮಾಡೋದು? ಒಂದೇ ಮಾಡೋದೇ ಒಂದೇ ಮಾಡೋದೇ. ನಿಮಗೆ ಶುಗರ್ ಅದು ಅದೇ ಮೆಡಿಸಿನ್ಸ್ ಅಲ್ಲೇ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಇನ್ನೂ ಒಂದು ನಿಮಗೆ ಇರಬಹುದು ಏನಂತಂದ್ರೆ ಈಗ ಅಂದ್ರೆ ಊಟಕ್ಕೆ ಈಗ ಶುಗರ್ ಗುಳಿಗೆ ಇವತ್ತು ನಾನು ಸ್ವೀಟ್ ತಿಂದೀನಿ, ಇವತ್ತಷ್ಟೇ ಗುಳಿಗೆ ತಗೋಬೇಕು, ನಾಳೆ ಸ್ವೀಟ್ ತಿಂದಿಲ್ಲ ನಾಳೆ ಗುಳಿಗೆ ತಗೋಬಾರ್ದು. ಇದನ್ನ ದಯವಿಟ್ಟು ಮಾಡಬೇಡ್ರಿ. ಒಂದು ಸಲ ಶುಗರ್ ಬಂತು ಅಂತಂದ್ರೆ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಬರೀ ಹಾಗಲಕಾಯಿ ರಸದಲ್ಲೇನೆ ಶುಗರ್ ಕಂಟ್ರೋಲ್ ಮಾಡ್ಕೋಬಹುದು. ನಿಮ್ಮ ಕಾರ್ಯ ಚಟುವಟಿಕೆಗಳು ನೀವೇನು ಆಹಾರ ಸೇವನೆ ಮಾಡ್ತಿರಲ್ಲ ಅದು ಜೀರ್ಣ ಆಗ್ಬೇಕು, ಕರೆಕ್ಟ್ ಆಗಿ ಅಜೀರ್ಣ ಆಗಂತದ್ದು ವಿಸರ್ಜನೆ ಆಗ್ಬೇಕು. ಇದೇ ಮೇನ್ ಆರೋಗ್ಯದ ಗುಟ್ಟು. ಇವೆ ಕುಲ ದೃಷ್ಟಿ
स्नेहपानं विशेषवत् कुर्यदावृतमागेतु सस्नेहं मृदुशोधनम् नमस्कार स्थिति 1 हस्तोत्थानासन 3 पादहस्तासन 4 एकपादप्रसरणासन 5 दंडासन 6 साष्टांगासन 7 भुजंगासन 8 पर्वतासन 9 एकपादप्रसरणासन 10 पादहस्तासन 11 हस्तोत्थानासन 12 ನಾವು ವಹಿಸೋದು ಕಡಿಮೆ ಮಾಡಬೇಕು. ಯಾಕಂದ್ರೆ ಬೇರೆದವ್ರ ಕಾಳಜಿ ವಹಿಸೋದು ನಮ್ಮ ತಲೆ ಆಗಿದೆ. ಫಸ್ಟ್ ಪ್ರಿಫರೆನ್ಸ್ ನಮಗೆ ಬರಂಗಿಲ್ಲ. ನಮಗೆ ನಾವು ಮಾತು ಹೋಗಿಲ್ಲ ಹೋಗಿಲ್ರಿ. ಯಾಕಂದ್ರೆ ಅಲ್ಲಿ ಫೀಸ್ ಕಟ್ಟೋದಿರ್ತೈತಿ, ಮನೆ ಕಿರಾಣಿ ತಗೋದಿರ್ತೈತಿ, ಹಬ್ಬ ಬಂದಿರ್ತಾವು, ಏನೋ ಕಾರ್ಯ ಬಂದಿರ್ತೈತಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡೋದ್ರೊಳಗೆ ನಮ್ಮ ವ್ಯವಸ್ಥೆಗಳನ್ನ ನಾವು ಮತ್ ಬಿಡ್ತೀವಿ. ಟೈಮ್ ಇರಂಗಿಲ್ಲ ಅಂತಿಲ್ಲ, ಸ್ವಲ್ಪ ಟೈಮ್ ತೆಗೆದ್ರೆ ಸಾಕು ಇದೆಲ್ಲ ಮಾಡ್ಬೋದು. ಬಟ್ ನಾವು ಏನ್ ಕೆಲಸ ಮಾಡ್ತೀವ್ರಿ? ಮೊದಲಿಂದನೂ ಅದೇ ಮಾಡಿರ? ಒಂದಾಗ ವಜ್ರ ಹೊರದು ಅದೇನ್ ಮಾಡಿ ಗಿಡಮೂಲಿಕೆಗಳ ಎಷ್ಟು ಜ್ಞಾನ ಇದೆ ಅಂದ್ರೆ ಎಷ್ಟು ಸಾಲಿ ಕಲ್ತಿರೋದ್ರಿ? 2ನೇ ತ ಕಲ್ತಿದ್ದಾರೆ. ಬಟ್ ನಮ್ಗಿಂತ ಹೆಚ್ಚಿಗೆ ಅವರಿಗೆ ಗಿಡಮೂಲಿಕೆಗಳ ಒಂದು ಗುರುತು ಹಿಡಿಯೋದು, ಅದರದ್ದು ಒಂದು ಉಪಯೋಗ, ನೀವು ಗ್ರಾಮಸ್ಥರು ಅವರ ಒಂದು ಸಹಾಯವನ್ನು ತಗೋಬೇಕು. ಆಮೇಲೆ ಧನ್ಯವಾದಗಳು. 7 ದಿನಗಳ ಕಾಲ ಸತತವಾಗಿ ನಮ್ ಜೊತೆಗೆ ನಮ್ ಬೆನ್ನೆಲುಬಾಗಿದ್ದು ನಮ್ಗೊಂಥರ ಇಂಜಿನ್ ತರ ಇರೋ ನಮ್ ಡಾಕ್ಟರ್ ಸೋಹೇಲ್ ಸರ್, ಡಿಪಾರ್ಟ್ಮೆಂಟ್ ಆಫ್ ಸ್ವಸ್ಥರುತ್ತ ಅಸಿಸ್ಟೆಂಟ್ ಪ್ರೊಫೆಸರ್ ಸರ್ ಅವರು ಇದ್ರ ಕುರಿತು 1-2 ಮಾತುಗಳನ್ನ ಹೇಳ್ಬೇಕು. ನಮ್ಗೂ ತುಂಬಾ ಸಹಾಯ ಮಾಡಿದ್ರೆ. 7 ಡೇಸ್ ಮಳೆ ಅನ್ನಂಗಿಲ್ಲ, ಅವ್ರ ಮನೆ ಅಂದ್ರೆ ಬೆಳಗ್ಗೆ ನಮ್ ಜೊತೆನೆ ಬಂದಾರ, ಸಾಯಂಕಾಲವರೆಗೂ ನಮ್ ಜೊತೆ ಅದಾರ. ನಾವ್ ಏನೋ ತಪ್ಪು ಮಾಡಿದ್ರೆ ಹಿಂಗ್ ಮಾಡ್ಬೇಕಂತೆಲ್ಲ ಇನ್ಫಾರ್ಮ್ ಮಾಡಿದಾರ. ಅದು ಅವ್ರಿಗೆ 1-2 ಮಾತುಗಳನ್ನ ಹೇಳ್ಬೇಕಂತ ಕೇಳ್ಕೊತೀವಿ. ಏನೋ ಒಂದು ಯೋಗ ಮಾಡಿ ಹೋಗ್ಬಿಡಲ್ಲ ಅಂತ ಹೇಳಿ 7 ಡೇಸ್ ಏನೋ ಒಂದು ಗ್ರೌಂಡ್ ಲೆವೆಲ್ ಆಗಿ ನಾವು ಥಿಂಕ್ ಮಾಡ್ತೇವೆ. ಇಲ್ಲಿ ಬಂದು ಏನೇನು ನಾವು ಕಷ್ಟಗಳನ್ನು ಪಟ್ವಿ, ಸೊ ಯಾವ ತರ ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡ್ವಿ, ಯಾವ ತರ ನಾವು ಕಲಿತ್ವಿ. ನಮ್ಗಿಂತ ಜಾಸ್ತಿ ಇವು 15 ಸ್ಟೂಡೆಂಟ್ಸ್ಗಳು. ಸೊ ಇವು ತುಂಬಾನೇ ಒಂದು ಆಕ್ಟಿವ್ ಆಗಿರುವಂತಹ ಬ್ಯಾಚ್ ಅಂತ ನಾನು ಹೇಳ್ತಾ ಇದ್ದೇನೆ ಇವಾಗ. ಸೊ ತುಂಬಾನೇ ಒಂದು ನಾ ಎಸ್ ಎ ಕೋಆರ್ಡಿನೇಟರ್ ನನಗೆ ಯಾವ ತರ ಒಂದು ಹೆಲ್ಪ್ ಮಾಡಬೇಕು, ನನಗೆ ಯಾವ ತರ ಒಂದು ಕೋಆಪರೇಟ್ ಮಾಡಬೇಕು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲ ಪ್ರೋಗ್ರಾಮ್ಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಇದಕ್ಕೆಲ್ಲ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿ ನನ್ನ ಕಡೆಯಿಂದ ಇವರಿಗೆ ಪೂರಕವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇದಕ್ಕೋಸ್ಕರ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಜೈನ್ ಆಯುರ್ವೇದ ಮೆಡಿಕಲ್ ಕಾಲೇಜ್, ಸೊ ಇವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.
ನಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳವಿತ್ತು ಆನಂದದಿಂದ ಸಿಂಧೂರ ಬಿಟ್ಟು ನಗನಮ್ಮ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಕನಸು ಈ ನನಸಾಗೋ ಒಳೆಗಾಲವು ಮುಂದೆ ಇದೆ ಮನವೇ ಓ ಬಿಡದಂತೆ ಮಾಡಕತ್ತೇವ ಅಂತಂದ್ರ ಅದ್ರಾಗ ಹಾಸ್ಯ ಆಗಿಲ್ಲ ಅಂತಂದ್ರ ಅದು ಸ್ವಲ್ಪ ಏನೋ ಒಂದ್ ಸ್ವಲ್ಪ ಕಡಿಮೆ ಐತಿ ಆ ಕಾರ್ಯಕ್ರಮದಾಗ ಅನಿಸ್ತೈತಿ. ಹೌದೇನಿಲ್ಲ? Join, ಇಡ್ಲಿ ಬರೋರು ಇಡ್ಲಿ ವಡ ಸಾಂಬ್ರಯ್ಯ ಸಾಂಬ್ರಯ್ಯ ಅವ್ರ ಹೆಂಗ್ ಮಾಡ್ತಾರೆ ಜನ ಹತ್ತಕ್ಕಾಳ ತಾಜಾ ಮಾಲ್ ದೊಡ್ಡಬಾವೆ ಎಮ್ಮ ದೊಡ್ಡಬಾ ಮಾಲ್ಕಲೆ ಹಸರ ಮಾಡಕ್ಕೆ ದೊಡ್ಡಬಾ ಹತ್ತಕ್ಕಾಳ ದಾರಾದೋ ಮೌಚಿ ಲೌಕರ್ಯ ಹೆಂಗ್ ಕುಂದಿರ್ತಾಳ ಏ ಬಡ್ಯ ರೂಪಾಯಿ ಹುಡುಕಿ ತಗೊಂಡ್ ಬರೋಲ್ಲ. ನಿನಗೆ ದೇವರ ಕಡೆ ಕರೆದುಕೊಂಡು ಹೋಗುತ್ತೇನೆ. ಅಮ್ಮ ದೇವತೆ ಇವಳು ಸ್ಕೂಲಿಗೆ ಹೋಗುತ್ತಿಲ್ಲ, ಅದಕ್ಕೆ ನೀನೇ ಏನಾದರೂ ಮಾಡಮ್ಮ. ಯಾಕಮ್ಮ ನೀನು ಶಾಲೆಗೆ ಹೋಗುತ್ತಿಲ್ಲ ಅಂತೆ? ಇನ್ಮೇಲಿಂದ ನಾನು ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣಂ ಜಾತಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಶಿವಬಿಂಬ ಚೂಡಾಯ ಕವಿತುಂಗ ವೇದ್ಯಾಯ त्वमेव बन्धु सखा त्वमेव विद्या त्वमेव सर्वं मम देव कायेन वाचा मनसेन्द्रियैर्वा बुद्ध्यात्मना वा प्रकृतिस्वभावा करोमि यज्ञं सकलं परस्मै नारायणाय समर्पयामि अच्युतं केशवं रामनारायणं कृष्णदामोदरं वासुदेवं श्रीधरमाधवं गोपिकावल्लभं जानकीनायकं दासजनकं हरे राम 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 हरे 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 कृष्ण 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 हरे हरे हरे
Ayurgrama 2.0. Ayurgrama Ayur Bharata. Subscribe and share this video to all and join hands with us to reach Ayurveda to each.